ಹಾಯ್ ನಮಸ್ತೆ, ನಾನು ರೇಷ್ಮಾ. ಇವತ್ತು ನಾನು ಮನೆಯಲ್ಲೇ ಜಿಲೇಬಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಜಿಲೇಬಿಗೆ ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಸಕ್ಕರೆಗೆ ಅರ್ಧ ಕಪ್, ಅದರ ಅರ್ಧದಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಇನ್ಸ್ಟೆಂಟಾಗಿ ಮಾಡ್ತೀನಿ, ಹಾಗಾಗಿ ಏನೋ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಇದು ಲಿಂಬೆ ರಸ ತೊಗೋತಾ ಇದ್ದೀನಿ. ಇದು ಇಷ್ಟು ಜಿಲೇಬಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇಲ್ಲಿ ನಾವು 1 ಕಪ್ ಸಕ್ಕರೆ ತೊಗೊಂಡ್ರೆ ಅದರ ಅರ್ಧ ಭಾಗ ತೊಗೋಬೇಕು ನೀರು, ಜಾಸ್ತಿ ತೊಗೋಬಾರ್ದು. ನಾವು ಸಕ್ಕರೆ ಪಾಕ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ನಾವು ಹೊರಗಡೆಯಿಂದ ತರೋ ಬದಲು ಮಕ್ಕಳಿಗೆಲ್ಲ ಮನೆಯಲ್ಲೇ ಮಾಡಿಕೊಟ್ರು ಒಳ್ಳೆಯದು. ಇದು ಅಷ್ಟೊಂದು ಹೆಲ್ದಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವಾಗಲೂ ಒಮ್ಮೆ ಮಾಡಿ ತಿನ್ನೋದ್ರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಮತ್ತು ನಾವು ಮನೇಲೇ ಮಾಡೋದ್ರಿಂದ ತುಂಬ ಕ್ಲೀನಾಗಿರುತ್ತೆ. ಹೊರಗಡೆ ಹೆಂಗೆ ಮಾಡ್ತಾರೆ ಅಂತ ಒಂದೊಂದು ಸಲ ಗೊತ್ತಾಗಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ಸಕ್ಕರೆ ಹಾಕಿಬಿಟ್ಟು ಅರ್ಧದಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ತುಂಬ ಪಾಕ ಬರಬೇಕಂತೇನಿಲ್ಲ, ಅಂದರೆ ಸ್ವಲ್ಪ ಅಂಟು ಥರ ಬಂದರೆ ಸಾಕಾಗುತ್ತೆ. ಒಂದೆಲೆ ಪಾಕ ಆ ಥರ ಎಲ್ಲ ಇಲ್ಲ, ಸ್ವಲ್ಪ ಅಂಟು ಥರ ಬರಬೇಕು ಅಷ್ಟೇ ಜಿಲೇಬಿಗೆ. ಮತ್ತು ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿರೋದು, ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ಆದರೆ ಫಸ್ಟ್ ಟೈಮ್ ಮಾಡಿದರೂ ಚೆನ್ನಾಗಿ ಬಂತು. ಒಂಥರ ನಾವು ಹೊರಗಡೆಯಿಂದ ತಂದು ತಿನ್ನೋ ಥರನೇ ಟೇಸ್ಟ್, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಈಸಿ ಇರುತ್ತೆ. ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕು, ನೋಡ್ತಾ ಇರಬೇಕು, ಒಂಥರ ಕೈಯಲ್ಲಿ ಅಂಟಿದಂಗೆ ಆಗುತ್ತಾ ಅಂತ ಅಷ್ಟೇ. ಒಂದೆಲೆ ಪಾಕ ಎಲ್ಲ ಬರಬೇಕು ಅಂತ ಆ ಥರ ಏನಿಲ್ಲ. ಈ ಥರ ನೋಡಿದಾಗ ನಾವು ಕೈಗೆ ಅಂಟಿದಾಗ ಗೊತ್ತಾಗುತ್ತೆ ನಮಗೆ. ಇವಾಗ ಸ್ವಲ್ಪ ನಾನು ಕಲರ್ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಹಾಕ್ಬೇಕಂತಲೇ ಇಲ್ಲ, ಸ್ವಲ್ಪ ನಾನು ಆಪ್ಷನಲ್ ಅಷ್ಟೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ಕಲರ್ ಬರಬೇಕಲ್ವ, ಯೆಲ್ಲೋ ಕಲರ್, ಅದಕ್ಕೋಸ್ಕರ ಹಾಕ್ತಾಯಿರೋದು. ನೀವು ಹಾಕ್ಲೇಬೇಕಂತಿಲ್ಲ, ವೈಟ್ ಕಲರಲ್ಲೂ ಮಾಡಿ ತಿನ್ಬೋದು. ನಾನು ಜಾಸ್ತಿ ಯಾವುದೇ ಫುಡ್ಗೆಲ್ಲ ಯೂಸ್ ಮಾಡಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿರೋದು ಅಷ್ಟೇ. ಇವಾಗ ಆಲ್ಮೋಸ್ಟ್ ಆಯಿತು ನೋಡಿ. ಈ ಥರ ಇದ್ದಾಗ ಕೈ ಸ್ವಲ್ಪ ಅಂಟಿದಂಗೆ ಆಗುತ್ತೆ, ನಮಗೆ ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಿ ನೋಡಿದ್ರಾಯಿತು. ಮತ್ತು ಅದನ್ನು ಒಂದು ಕಡೆ ಬಿಡಬೇಕು ಸೈಡಲ್ಲಿ. ಮತ್ತು ನಾವು ಜಿಲೇಬಿ ಮಾಡಿದ್ಮೇಲೆ ಇಮಿಡಿಯೇಟ್ ಹಾಕಬೇಕು, ಸ್ವಲ್ಪ ಉಗುರು ಬೆಚ್ಚದಲ್ಲೇ ಇರಬೇಕು, ತುಂಬ ತಣ್ಣಗಾಗಿರಬಾರ್ದು ಈ ಸಕ್ಕರೆ ಪಾಕ. ಇದಕ್ಕೆ ನಾನು ಮೇಲಿಂದ ಸ್ವಲ್ಪ ಲಿಂಬೆ ರಸ ಹಿಂಡ್ತಾಯಿದ್ದೀನಿ, ಯಾಕಂದರೆ ತುಂಬ ಗಟ್ಟಿ ಆಗಬಾರ್ದು ಅಂತೇಳಿ. ಲಿಂಬೆ ರಸ ಹಿಂಡಿದರೆ ತುಂಬ ಅಂಟು ಗಟ್ಟಿ ಆಗಲ್ಲ ಸಕ್ಕರೆ ಪಾಕ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಆಲ್ಮೋಸ್ಟ್ ಇದು ಆಯಿತು. ಸ್ವಲ್ಪ ಗಟ್ಟಿ ಬರುತ್ತೆ ನಿಮಗೆ. ಈ ಥರ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಮಗೆ ನಾವು ಮನೆಯಲ್ಲಿ ಹೊರಗಡೆಯಿಂದ ತರೋ ಬದಲು ನಮಗೆ ತಿನ್ನಬೇಕು ಅಂದಾಗ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಕಡೆ ನಾನು ಅರ್ಧ ಕಪ್ಪಷ್ಟು ಮೈದಾ ತೊಗೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಜಿಲೇಬಿ ತಿನ್ನುವಾಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಇದು ನೋಡಿ ಸ್ವಲ್ಪ ಏಲಕ್ಕಿನೂ ಹಾಕ್ತಾಯಿದ್ದೀನಿ, ಅದು ಪರಿಮಳ ಚೆನ್ನಾಗಿರುತ್ತೆ. ನಾವು ಸಕ್ಕರೆ ಪಾಕಕ್ಕೆ ಏಲಕ್ಕಿ ಸ್ವಲ್ಪ ಹಾಕಬೇಕು. ಮತ್ತು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಏನೋ ಪೌಡರ್ ಹಾಕ್ತಾಯಿದ್ದೀನಿ, ಫುಲ್ ಹಾಕ್ತಾಯಿಲ್ಲ. ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ತೊಗೊಳ್ಳಿ ಅಷ್ಟೇ. ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ತೊಗೊಳ್ತೀನಿ. ಇವಾಗ ಜಾಸ್ತಿ 1 ಕಪ್ ತೊಗೊಂಡ್ರೆ ಒಂದು ಫುಲ್ಲು ಪ್ಯಾಕೆಟ್ ಹಾಕ್ಬೋದು. ಈ ಥರ ಮಿಕ್ಸ್ ಮಾಡಿದ ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಮಾಡಬಾರ್ದು, ಆ ಥರ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಹಾಕಬಾರ್ದು. ನೋಡಿಕೊಂಡು ನೀವು ನೀರು ಹಾಕಬೇಕು. ಒಂದೇ ಸಲ ಇಷ್ಟು ಸಡನ್ನಾಗಿ ನೀರು ಹಾಕೋದು ಆ ಥರ ಎಲ್ಲ ಮಾಡಬೇಡಿ. ಈ ಥರ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನೂ ಸ್ವಲ್ಪ ನೀರು ಬೇಕು, ಅದಕ್ಕೋಸ್ಕರ ನಾನು ಇನ್ನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ನೀರು, ಆ ಥರ ನಾನು ತೋರಿಸ್ತೀನಿ ಎಷ್ಟು ಗಟ್ಟಿ ಬೇಕು ಆ ಥರ ಎಲ್ಲ. ನನ್ನಲ್ಲಿ ಇದು ಜಿಲೇಬಿ ಹಾಕೋಕ್ಕೆ ಯಾವುದೇ ಬಾಟಲ್ಸ್ ಏನಿಲ್ಲ. ನಾನು ಮಿಲ್ಕ್ ಅದು ಪ್ಯಾಕ್ ಇರುತ್ತೆ, ಪ್ಲಾಸ್ಟಿಕ್ ಪ್ಯಾಕ್ ಇರುತ್ತೆ, ಅದರಲ್ಲೇ ಜಿಲೇಬಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅದಕ್ಕೆ ಅಂತಲೇ ಬಾಟಲ್ ಸಿಗುತ್ತೆ, ಅದರಲ್ಲಿ ಯೂಸ್ ಮಾಡ್ಬೋದು, ಯಾವುದ್ರಲ್ಲೂ ಮಾಡ್ಬೋದು. ಇವಾಗ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನಾನು ಮನೆಯಲ್ಲೇ ಇರುವ ಹಾಲಿನ ಪ್ಯಾಕ್ ತಗೊಂಡ್ರೆ ಆಯಿತು, ಅದರಲ್ಲೇ ಮಾಡ್ಬೋದು. ಈ ಥರ ಇರಬೇಕು, ತುಂಬ ನೀರು ಇರಬಾರ್ದು. ಈ ಥರ ನೋಡಿ, ಈ ಥರ ಕೈಯಲ್ಲಿ ಮಾಡಿದಾಗ ತುಂಬ ನೀರಾಗಿ ಇಳಿಬಾರ್ದು, ಈ ಥರ ಕೈಯಲ್ಲಿ ಉಳ್ಕೋಬೇಕು, ಆ ಥರ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಆದರೆ ಸಾಕು ಹದ. ಇವಾಗ ರೆಡಿ ಆಯಿತು. ನಾನೊಂದು ಈ ಥರ ಹಾಲಿನ ಪ್ಯಾಕ್ ತೊಗೊಂಡಿದ್ದೀನಿ, ಅದರೊಳಗಡೆ ಹಾಕ್ಬಿಟ್ಟು ನಾವು ತೂತು ಮಾಡಿ ಹಾಕಬೇಕು. ಇಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಈ ಥರ ಅಗಲದ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು, ಯಾಕೆಂದರೆ ಬೇಯೋಕ್ಕೆ ಅದು ಸ್ವಲ್ಪ ಉಬ್ಬಿದಂಗೆ ಆಗುತ್ತೆ.
ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಇವಾಗ ನಾವು ಜಿಲೇಬಿ ಹಾಕುವಾಗ ಸ್ವಲ್ಪ ಚಿಕ್ಕದಾಗಿರುತ್ತೆ, ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ನಾವು ನೋಡಿಬಿಟ್ಟು ಹಾಕ್ಕೋಬೇಕು. ಈ ಥರ ನಾವು ಪ್ಯಾಕೆಲ್ಲ ಹಾಕ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಬಾಟಲ್ ಸಿಗುತ್ತೆ ಅದಕ್ಕೆ ಅಂದರೆ ಜಿಲೇಬಿ ಮಾಡೋಕ್ಕಂತ, ಅದರಲ್ಲೂ ತೊಗೋಬೋದು. ಇವಾಗ ಇದರಲ್ಲಿ ಬ್ಯಾಟರ್ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದು ಬೇರೆ ಅಂದರೆ, ಇಲ್ಲ ಅಂದರೆ ನಾವು ಸ್ವಲ್ಪ ಹೊತ್ತು ಒಂದು 3-4 ಗಂಟೆ ಇಟ್ಟು ಮಾಡಬೇಕಾಗತ್ತೆ. ಇದು ದಿಢೀರ್ ನಿಮಗೆ ಆಸೆ ಆಯಿತು ತಿನ್ನೋಕ್ಕೆ ಅಂದಾಗ ಮಾಡ್ಕೋಬೋದು. ಎಲ್ಲಾದರೂ ಬೇರೆ ಕಂಟ್ರಿಯಲ್ಲಿ ಇದ್ದೀರಾ, ಸಿಗ್ತಾ ಇಲ್ಲ ನಿಮಗೆ ಜಿಲೇಬಿ ಅಂದಾಗ ಈ ಥರ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ತಿಂತಾ ಇರಲೇಬೇಕು ಅನಿಸ್ತಾಯಿತ್ತು, ಅಷ್ಟೊಂದು ಇಷ್ಟ ಆಯಿತು. ಮಗನಿಗಂತೂ ತುಂಬ ಇಷ್ಟ ಆಯಿತು. ಈ ಥರ ಇಟ್ಕೊಂಡು ಇವಾಗ ಜಿಲೇಬಿ ಹಾಕಬೇಕು. ಬಿಸಿ ಇರಬೇಕು, ಬಿಸಿ ಇರುವಾಗಲೇ ಹಾಕ್ಕೋಬೇಕು. ಇವಾಗ ರೆಡಿಯಾಗಿದೆ ನೋಡಿ. ಈ ಥರ ಬಿಸಿ ಬಿಸಿ ಇರುವಾಗ ಕಟ್ ಮಾಡಿ ಹಾಕಬೇಕು. ಎಣ್ಣೆ ಬಿಸಿಯಾಗಿರಬೇಕು ನೋಡಿ, ಈ ಥರ ಹಾಕಬೇಕು. ನಿಮಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ಹಾಕ್ಕೊಂಡ್ರೆ ಆಯಿತು. ಎಕ್ಸ್ಪೀರಿಯೆನ್ಸ್ ಇದ್ದರೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಮೇಲೆ ಮೇಲೆ ಹಾಕ್ತಾಯಿದ್ರೆ ಅದು ಆಗುತ್ತೆ ಅಷ್ಟೇ. ಯಾಕೆಂದರೆ ಒಂದು ಹೆಲ್ದಿ ಅಂದರೆ ನಾವು ಮನೇಲೇ ಮಾಡೋದ್ರಿಂದ ಸ್ವಲ್ಪ ಕ್ಲೀನಾಗಿ ಹೈಜೀನಾಗಿ ಮಾಡ್ತೀವಿ. ಮತ್ತು ಅದಕ್ಕೆ ಅಲ್ಲಿ ಹೊರಗಡೆ ಹಿಂಗೆ ಮಾಡ್ತಾರೆ ಅಂತ ನಮಗೂ ಗೊತ್ತಿರಲ್ಲ. ಇಲ್ಲಿ ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟೇ ಐಟಮ್ ಯೂಸ್ ಮಾಡಿರ್ತೀವಿ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾದ ಮೇಲೆ ಉಲ್ಟಾ ಮಾಡ್ಕೋಬೇಕು, ಈ ಥರ ಉಲ್ಟಾ ಮಾಡ್ಕೋಬೇಕು ಆ ಥರ. ಮತ್ತು ಇಮಿಡಿಯೇಟ್ ನಾವು ಇದರಿಂದ ಆಯಿಲಿಂದ ತೆಗೆದು ಕೂಡಲೇ ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ನಿಮಿಷ ಎಲ್ಲ ಬಿಟ್ಟಾಗ ಅದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ಅವಾಗ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೀವು ಅಂಗಡಿಯಿಂದ ತರೋಕ್ಕೆ ಮಸ್ತ್ ಬಿಡ್ತೀರಾ, ಆ ಥರ ಆಗುತ್ತೆ. ನಮ್ಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಯಾವ ಶೇಪ್ ಬರುತ್ತೆ ಆ ಥರ ಶೇಪಲ್ಲಿ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಇದೇ ಥರ ಬೇಕು ಅಂತ ಇಲ್ಲ, ಚೆನ್ನಾಗಿರುತ್ತೆ ಮನೇಲೇ ಮಾಡೋದ್ರಿಂದ. ಈ ಥರ ಹಾಕ್ಕೊಂಡು ಬಿಡಿ. ಈ ಥರ ನೋಡಿ, ಈ ಥರ ಹಾಕ್ಕೊಂಡು ಬಿಡಬೇಕು. ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ ಆ ಥರ. ಇವಾಗ ನೋಡಿ ಸಕ್ಕರೆ ಪಾಕಕ್ಕೆ ನಾವು ಜಿಲೇಬಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಹಂಗೆ ಇಡಬೇಕು. ಸ್ವಲ್ಪ ಗುಂಡಿ ಪಾತ್ರ ಅಂದರೆ ಇದ್ದರೆ ಒಳ್ಳೆಯದು. ಮತ್ತು ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ತಗೊಳ್ಳಿ, ಯಾಕೆಂದರೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿರೋದು, ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಸ್ವಲ್ಪನೇ ಮಾಡಿದ್ದೀನಿ. ಯಾಕೆಂದರೆ ಒಂದೊಂದು ಸಲ ಫೇಲ್ಯೂರ್ ಆಗುವ ಚಾನ್ಸಸ್ ಇರುತ್ತೆ, ನಾವು ಮಾಡಿರೋದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಾಡಿರೋದು. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ. ಮತ್ತು ಈಸಿ ಇದೆ, ಏನು ತುಂಬ ಟೈಮ್ ಹಿಡಿಬೇಕಂತ ಹಿಡಿಯಲ್ಲ. ಮತ್ತು ಅದಕ್ಕೆ ತುಂಬ ಸಕ್ಕರೆ ಪಾಕ ಬರಬೇಕು ಆ ಥರ ಏನಿಲ್ಲ. ನೀವು ಮನೆಯಲ್ಲಿ ಈ ಥರ ಪ್ಲಾಸ್ಟಿಕ್ ಕವರ್ ಇದ್ದರೆ ಇದರಲ್ಲಿ ಮಾಡಿಬಿಟ್ರಾಯ್ತು. ಈ ಥರ ಎಲ್ಲ ಸ್ಪ್ರೆಡ್ ಅದಕ್ಕೆ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕು. ಆವಾಗ ಅದು ಆ ಸಕ್ಕರೆ ಪಾಕ ಎಲ್ಲ ಒಳಗಡೆ ಹೀರ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಇಷ್ಟ ಆಗುತ್ತೆ ನಿಮಗೆ. ನಾನಂತೂ ಎಷ್ಟು ತಿಂದಿದ್ದೀನಿ, ಡಯಟಲ್ಲಿದ್ದರೂ ಡಯಟ್ ಬಿಟ್ಟೆಲ್ಲ ತಿಂದಿದ್ದೀನಿ, ಅಷ್ಟು ಇಷ್ಟ ಆಯಿತು ನೋಡಿ. ಈ ಥರ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹಸ್ಬೆಂಡಿಗಂತೂ ಗೊತ್ತೇ ಆಗಿಲ್ಲ ನಾನು ಶಾಪಿಂದ ಏನೋ ತಗೊಂಡಿದ್ದೀನಿ ಅಂತ ಅಂದ್ಕೊಂಡ್ರು. ಆ ಥರ ತುಂಬ ಟೇಸ್ಟಿಯಾಗಿತ್ತು. ಇವಾಗ ನೋಡಿ ಟೇಸ್ಟ್ ಮಾಡೋ ಟೈಮ್, ಹಾಗಾಗಿ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ನಾನಂತೂ ಜರ್ಮನಿಯಲ್ಲೆಲ್ಲ ಈ ಥರ ಸಿಗ್ತಾ ಇರಲಿಲ್ಲ, ಇಲ್ಲಿ ಬಂದು ಹೊರಗಡೆಯಿಂದ ತಿಂದಿಲ್ಲ ನಾನು, ಫಸ್ಟ್ ಟೈಮ್ ತಿಂತಾ ಇರೋದು ಜಿಲೇಬಿ. ತುಂಬ ಟೇಸ್ಟಿಯಾಗಿದೆ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಯಾವಾಗಲೂ ಒಮ್ಮೆ ಮಾಡಿಕೊಟ್ಟಾಗ ನಾವು ಹೊರಗಡೆಯಿಂದ ತರೋ ಬದಲು ಈ ಥರ ತಂದು ತಿಂದರೆ ಒಂಥರ ನಮಗೂ ಭಯ ಇರಲ್ಲ, ಅಲ್ಲಿ ಹೆಂಗೆ ಮಾಡಿರ್ತಾರೆ ಅಂತಲೂ ಗೊತ್ತಿರಲ್ಲ, ಆ ಥರ ಎಲ್ಲ ಇರುತ್ತಲ್ವ. ಹಾಗಾಗಿ ಈ ಥರ ಟ್ರೈ ಮಾಡಿ, ನೀವು ತುಂಬ ಟೇಸ್ಟಿಯಾಗಿರುತ್ತೆ. ಮಸ್ಟಾಗಿ ಟ್ರೈ ಮಾಡಿ. ಈಸಿ ರೆಸಿಪಿ ಮತ್ತು ಇನ್ಸ್ಟೆಂಟಾಗಿ ಮಾಡ್ಬೋದು. ಯಾರಿಗೂ ಗೊತ್ತಿಲ್ಲ ಅಂದರೂ ಇದನ್ನು ಈಸಿಯಾಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.